ಅನರ್ಹ ಬಿಪಿಎಲ್ ಕಾರ್ಡ್ ರದ್ದಾಗುವ ಆತಂಕದಲ್ಲಿದ್ದವರಿಗೆ ಸರ್ಕಾರ ರಿಲೀಫ್ ಕೊಟ್ಟಿದೆ. ಕೇಂದ್ರ ಸರ್ಕಾರ 8 ಲಕ್ಷಕ್ಕೂ ಹೆಚ್ಚು ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ಗುರುತಿಸಿ ರಾಜ್ಯಕ್ಕೆ ರವಾನೆ ಮಾಡಿತ್ತು. ಈ ಬಗ್ಗೆ ಕೆಎಚ್ ಮುನಿಯಪ್ಪ, ಸಿದ್ದರಾಮಯ್ಯನವರು ಮತ್ತು ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೈಯೆಸ್ಟ್ ಕಾರ್ಡ್ಸ್ ಇರೋದು ಸ್ಟೇಟು ಕರ್ನಾಟಕ. ಪರಿಷ್ಕರಣೆ ಮಾಡಲೇಬೇಕು, ಅನಿವಾರ್ಯ. ಒಂದು ವೇಳೆ ಇದು ಮಾಡುವಂಥ ಕಾಲದಲ್ಲಿ ಯಾರಾದರೂ BPL ಅಪ್ಪಿತಪ್ಪಿ APLಗೆ ಹೋಗಿದ್ದರೆ ಅವ್ರಿಗೆ 24 ಗಂಟೆ ಒಳಗಡೆ ಅವ್ರು ಅರ್ಜಿ ಹಾಕಿದ್ರೆ ತಕ್ಷಣ ಮತ್ತೆ ಅವ್ರನ್ನ BPL ಅಲ್ಲಿ ಉಳಿಸಿ ಅವರಿಗೆ ದವಸ ಧಾನ್ಯಗಳನ್ನು ಕೊಡೋದನ್ನ ಮಾಡ್ತೀವಿ. ಅರ್ಹರು ಯಾರನ್ನು ತೆಗಿಬಾರದು, ಅನರ್ಹರಿಗೆ ತೆಗೆದಾಕಬೇಕು. ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು. ಅನರ್ಹರನ್ನು ತೆಗೆದಾಕಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು. ಇನ್ ಎಲಿಜಿಬಲ್ ಅನೇಕ ಕಡೆ ಇದ್ದಾರೆ, ಇದು ಫ್ಯಾಕ್ಟ್ ಇದೆ. ಆ ಟೆಕ್ನಾಲಜಿ ಯೂಸ್ ಮಾಡಿದರೆ ನಿಜಕ್ಕೂ ಯಾರು ಇನ್ಎಲಿಜಿಬಲ್ ಇದ್ದಾರೆ ಅವ್ರನ್ನ ತೆಗೆದು ಎಲಿಜಿಬಲ್ ಇದ್ದವ್ರಿಗೆ ಕೊಡ್ಬೋದು. ನಾನು ಸಗಟಾಗಿ ಅಲ್ಲಿ ಎಲಿಜಿಬಲ್ ಇಲ್ಲದೆ ಇದ್ದವ್ರನ್ನ ಕಿತ್ತಾಕ್ಬೇಕು ಅಂತೀನಿ. ಹೊಸದಾಗಿ ಸುಪ್ರೀಂ ಕೋರ್ಟ್ ಆದೇಶದ ಥರ ಮಾತಾಡಬೇಡಿ. 3 ಜನ ಕಿತ್ತಾಕ್ಬೇಕು, ಎಲ್ಲವರೆಗೂ ಗೊತ್ತದು. ಇದು ಕ್ಯಾನ್ಸರ್ ಬಂದಿದೆ, ಅದಕ್ಕೆ ಚಿಕಿತ್ಸೆ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಕೊಡದೆ ಬಿಟ್ಕೊಂಡ್ರೆ ಇನ್ನೇನಾಗಬೇಕು? ಕೊಡದೆ ಬಿಟ್ಟರೆ ಸಾಯ್ತೀಯಾ ಅಷ್ಟೇ. ನನಗೆ ಅರ್ಥ ಆಗ್ದಿರೋದು APL ಯಾಕೆ ಕೊಡ್ತಾ ಇದ್ದೀರಿ? ಏನೋ ವ್ಯವಹಾರ ಮಾಡ್ತಿದ್ದೀರಲ್ಲ ಹಂಗಾರೆ ಮುನಿಯಪ್ಪನವರೇ, ನಿಮ್ದೇನೋ ವ್ಯವಹಾರ ಇದ್ದಂಗೆ ಇದೆಯಪ್ಪ ಇದರೊಳಗಡೆ. ಯಾಕೆ APL ಕೊಡ್ತಾ ಇದ್ದೀರಿ? ಯಾಕೆ ಕೊಡಬೇಕು? ಏನಕ್ಕೆ ಕೊಡಬೇಕು ಅಂತ? ಯಾವ ಫೆಸಿಲಿಟೀಸ್ ಇಲ್ಲ ಸರ್. ಇದೆಯೋ ಬಿಟ್ಟಿದೆಯೋ, ಅನರ್ಹ ಆದಮೇಲೆ BPL ಇಂದ ಕೇಸ್ ಹಾಕ್ಬೇಕಾಗಿತ್ತು ಅವ್ರ ಮೇಲೆ. ಬೇಡಪ್ಪ ಅದೆಲ್ಲ ಕೇಸ್ ಹಾಕೊಂಡು ಗಲಾಟೆ ಮಾಡ್ಕೊಳ್ಳೋದು ಬೇಡ, ಹೆಂಗೋ ಆಗೋಗ್ಬಿಟ್ಟಿದೆ, ಮಿಸ್ಯೂಸ್ ಆಗಿದೆ, ಏನೋ ಒಂದು ಆಗೋಗಿದೆ, ಬಿಟ್ಬಿಡಿಪ್ಪ. APL ಯಾಕೆ ಕೊಡಬೇಕು ಅವ್ರಿಗೆ? ಬೇರೆ ಮೊದಲಾಗಿದ್ದರೆ ಐಡೆಂಟಿಟಿ ಕಾರ್ಡು, ಈಗೇನಿಲ್ಲ. ಈಗ ಆಧಾರ್ ಐಡೆಂಟಿಟಿ ಕಾರ್ಡ್ ಇದೆ, ಬಹಳಷ್ಟು ಏನೇನೋ ಕಾರ್ಡ್ಗಳಿದೆಯಪ್ಪ ಇವಾಗ, ಅದೇನಿಲ್ಲ. ಅದು ಏನಕ್ಕೆ ಕೊಡ್ಬೇಕು APL ಅನ್ನ? ಏನೋ ವ್ಯವಹಾರ ಇದೆಯಲ್ಲ ಇದ್ರೊಳಗಡೆ, ಕಂಡುಹಿಡಿಬೇಕಲ್ಲ. ಯಾರು ಕಂಡುಹಿಡಿದ್ಬಿಟ್ಟು ಹೇಳ್ರಪ್ಪ ಯಾಕೆ ಅನ್ನೋದು ಗೊತ್ತಾಗಬೇಕು. ಈ ಮುನಿಯಪ್ಪ ಅದು ಓವರ್ ಬ್ರಿಲಿಯನ್ಸ್ ಏನಿದು ಅಂತ ನೋಡೋಣ. ಎಸ್. ಇನ್ನು ಏಷ್ಯಾ ಕಪ್ ಅದೇನು ಭಾರತ ಆಂಕ್ಷ ಕೊಟ್ಟಿಲ್ಲ ಅಂತ. ಓಹೋ, ಅದಾ ಇನ್ನೂ ಮುಗಿದಿಲ್ವಾ? ರಿಯಲಿ? ಸೊ ಅದಕ್ಕೀಗ ಪಾಕಿಸ್ತಾನದವ್ರು ಮುಜುಗರಕ್ಕೆ ಒಳಗಾಗ್ಬಿಟ್ರಂತೆ. ಆಗ್ಬಿಟ್ಟು ಅದೇನೇನೋ ಬೇಡಿಕೆ ಕೇಳಿದ್ರಂತೆ. ಅದನ್ನು ಮ್ಯಾಚ್ ರೆಫ್ರಿ ಕಿತ್ತಾಕ್ಬಿಡಿ, ಅದನ್ನು ಕ್ಷಮಾಪಣೆ ಕೇಳಬೇಕು, ಸುರೇಶ್ ರೈನಾಗ್ ದಂಡ ಹಾಕಿ ಅಂತೆಲ್ಲ ಏನೇನೋ ಹೇಳಿದ್ರಂತೆ. ಎಂತದ ಅದೆಲ್ಲ ಯಾರೂ ಮಾಡಿಲ್ಲ ಅವರು. ಹೌದಾ? ಹಂಗಾರೆ ನಾವು ಮ್ಯಾಚ್ ಆಡಲ್ಲ, ಹೋಗಿರತ್ಲ ಕಡೆಗೆ ಅಂದ್ಬಿಟ್ಟು UAE ಇಲ್ಲಿ ಇವತ್ತು ಮ್ಯಾಚ್ ಇತ್ತಂತೆ 8 ಗಂಟೆಗೆ. ಅದಕ್ಕೆ ಹೋಗಲೇ ಇಲ್ವಂತೆ, ಯಾರು ತಲೆನೇ ಕೆಡಿಸ್ಕೊಳ್ಳಿಲ್ಲ, ಎಲ್ಲ ಸುಮ್ಮನೆ ಆಗ್ಬಿಟ್ರು. ಆಮೇಲೆ ಹಂಗಾಗೋಯ್ತಾ? ಇರಪ್ಪ ಬತ್ತೀನಿ ನಿಮಿಷ ಅಂತ ಬಸ್ ಹತ್ಕೊಂಡು ಓಡೋಗ್ಬಿಟ್ಟಿದಾರಲ್ಲ. ಈಗ ಆಡ್ತಿದ್ದಾರಂತೆ ಮ್ಯಾಚನ್ನು. ಬಹಿಷ್ಕಾರ ಹಾಕಿದ್ರು 140 ಕೋಟಿ ಹೋಗ್ತಿತ್ತಂತೆ. ನೋಡಿದ್ರೆ ಇಲ್ಲಿದೆಯಪ್ಪ ನಮ್ಮ ದೇವ್ರ ಸತ್ಯ ಇಲ್ಲಿ ಅಡಗಿದೆ. ಲಾಸ್ನ ಲೆಕ್ಕಿಸ್ಲಿಲ್ವಲ್ಲ ಸರ್, ಸುಮ್ಮನೆ ಬಿಟ್ರಲ್ಲ. ನೀನು ಬಂದ್ರೆ ಬಾ, ಬಿಟ್ರೆ ಬಿಡು ಅವನ ಹತ್ರ. 150 ಕೋಟಿ ಪಾಕಿಸ್ತಾನಕ್ಕೆ ಲಾಸ್ ಆಗ್ತಿತ್ತು ರೀ. ಲಾಸ್ ಆಗ್ಬಾರ್ದು. 140 ಕೋಟಿ ಏನು ಸಾಮಾನ್ಯ ಅಲ್ಲ ಅದು. ಹಂಗಾಗಿ ಹಿಂಗೆ ಮಾಡಿದ್ದಾರೆ ಇವರು. ಬ್ಯಾಕ್ ಟು ಬ್ಯಾಕ್ ಮುಖಭಂಗ. ಇನ್ನೆಷ್ಟು ಅದನ್ನ ನೆನ್ನೆನೇ ಹೇಳ್ಕೊಂಡಿದ್ರು, ಇವತ್ತು ಅದನ್ನ ಕಂಟಿನ್ಯೂ ಮಾಡೋ ಅವಶ್ಯಕತೆನೂ ಇರಲಿಲ್ಲ ಸರ್. ಮಾಡಲ್ಲ ಅನ್ಕೊಂಡು ಹೋಗಿದ್ರು. ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಏನಾಗಬೇಕು? ನಮ್ಮವರೇ ಆಡಿದ್ಮೇಲೆ ನಮ್ಮವರೇ ಆಡಿ ನಮ್ಮ ಕಪ್ಪಾಳು ಹೊಡೆದಾಗಿದೆ. ಹೊಡೆದಿದ್ರು ಹೆಂಗೆ ಹೊಡೆದ್ವಿ ಅಂದ್ಬಿಟ್ಟು ನಮಗೆ ಬಂದು ಮಕ್ಕ ತೋರಿಸ್ತಾವ್ರು ವಾಪಸ್ಸು. ಕಚ್ಚಡಗಳು ತಗೊಂಬಂದು ಇನ್ನು ಇವ್ರದ್ದು ಇನ್ನು ಆ ಸುದ್ದಿ ಬೇರೆಗಳು. ಬರತ್ತೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಧರ್ಮಸ್ಥಳದ ಬುರುಡೆ ಕೇಸ್ನಲ್ಲಿ ಸೌಜನ್ಯ ಮಾವ ವಿಠಲ್ ಗೌಡ ಬಂಗ್ಲೆಗುಡ್ಡದಲ್ಲಿ ರಾಶಿ ಕಳೆಬರ ಸಿಗುತ್ತವೆ ಅಂತ ವಿಡಿಯೋ ಮಾಡಿ ಹೇಳಿಕೆ ಕೊಟ್ಟ ಬೆನ್ನಲ್ಲೇ SIT ತನಿಖೆಯನ್ನ ಚುರುಕುಗೊಳಿಸಿದ್ದು 7 ಗಂಟೆಗಳ ಕಾಲ 13 ಎಕರೆ ವಿಸ್ತೀರ್ಣದ ಬಂಗ್ಲೆಗುಡ್ಡದಲ್ಲಿ 5 ಕಡೆ ಮಹಜರ್ ನಡೆಸಿದ್ದಾರೆ. 5 ತಲೆ ಬುರುಡೆ ಮೂಳೆ ಸಿಕ್ಕಿದೆ. ತಿಮ್ರೋಡಿ ಮನೆಯಲ್ಲಿ ಬಂದೂಕ್ ಸಿಕ್ತಂತೆ. ಹೌದು, SIT ಶೋಧದ ವೇಳೆ ತಲವಾರಿದಂತೆ 44 ಸೊತ್ತುಗಳೆಲ್ಲ ಕೇಸ್ ಹಾಕಬೇಕು. ಅದು ಲೈಸೆನ್ಸ್ ಇಲ್ಲ ಅಂದ್ರೆ ಸೀರಿಯಸ್ ಕೇಸೇ ಮಾಡ್ಬೇಕದೀಗ. ಬಂದೂಕು ಲೈಸೆನ್ಸ್ ಇಲ್ಲ ಅಂದ್ರೆ. ಇನ್ನು ಈ ವಿಟ್ಲಗೌಡ ಅನ್ನೋ ವ್ಯಕ್ತಿ ನಾನೇ ಆ ಮೊದಲನೇ ಬುರುಡೆ ತಂದಿದ್ದು, ಚಿನ್ನಯಿಂಗ್ ಕೊಟ್ಟಿದ್ದು ಅಂತ ಹೇಳಿರೋ ವ್ಯಕ್ತಿ. ನನ್ನ ಪ್ರಕಾರ ಇನ್ ದಟ್ ಪರ್ಟಿಕ್ಯುಲರ್ ಕೇಸ್ ಈ ಶುಡ್ ಬಿ ಅಕ್ಯೂಸ್ಡ್. ಈಗ ಹೆಂಗಾಗ್ತಾ ಇದೆ SIT ಅಂತಂದ್ರೆ, ಫಸ್ಟ್ ಕೇಸಲ್ಲಿ ಅಕ್ಯೂಸ್ಡ್ ಆಗಿದ್ದ ವ್ಯಕ್ತಿ SITಗೆ ಬೇರೆ ಕೇಸುಗಳಲ್ಲಿ ದೂರುದಾರನಾಗಿ ಕಂಗೊಳಿಸುತ್ತಿದ್ದಾರೆ. ಡ್ರಾಮಾ SIT ಇದು ಭಾಳ ದಿನ ನಡೆಯಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಯು ಆರ್ ಪ್ಲೇಯಿಂಗ್ ಎ ಡ್ರಾಮಾ.
ವಿಠಲ್ ಗೌಡ ಕೊಡ್ಬೋದು, ಇನ್ನೊಂದು ದೂರು ಬೇಕಾದ್ರೆ ಕೊಡ್ಬೋದು, ಅವ್ರು ಕೊಡಬಾರ್ದು ಅಂತ ನಾವೇನು ಹೇಳಕ್ಕಾಗಲ್ಲ. ಅದನ್ನ SITನೇ ಯಾಕೆ ಹ್ಯಾಂಡಲ್ ಮಾಡಿ? SIT ಹೆಂಗೆ ಆಡ್ತಾ ಇದ್ದೀರಿ ನೀವು ಅಂತಂದ್ರೆ, SITನವರು ಯು ಆರ್ ಮೇಕಿಂಗ್ ಹಿಮ್ ಇನ್ ಟು ಎ ಅಕ್ಯೂಸ್ಡ್ ಪೊಸಿಷನ್. ಒಂದು ಕೇಸಲ್ಲಿ ನಾನು ಹೇಳ್ತಿರೋದು ಇಂದ ಈಗ ಒಂಥರ ಗಾಡ್ಲಿ ಫಿಗರ್, ಆತನೇ ಮಾಹಿತಿದಾರ ಅನ್ನೋ ಟೈಪ್ ಆಡ್ತಾ ಇದ್ದೀರಿ. ಸಮ್ ಆಫೀಸರ್ ಇಸ್ ಪ್ಲೇಯಿಂಗ್ ಎ ಗಿಮಿಕ್. ಯಾವುದೋ ಒಬ್ಬ ಆಫೀಸರು ಹಿಂದೂಗಳ ಭಾವನೆಯ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾನೆ. ಈ ಆಫೀಸರ್ ಯಾವನು ಅಂತ ಗೊತ್ತಾಗಬೇಕು, ಅವನ ಬುರುಡೆನ ಬಿಡ್ಕೊಡುದು. ಆಮೇಲೆ ಬುರುಡೆ ಬಿಡ್ಬೋದು ಅಂದರೆ ಫಿಸಿಕಲಿ ಅಲ್ಲ ನಾನು ಹೇಳ್ತಿರೋದು, ಅನುಭವಿಸ್ಬೇಕಾಗತ್ತೆ ಆಫೀಸರು. ಹೇಗೆ ರಾಹುಲ್ ಗಾಂಧಿ ಹೇಳಿದ್ರು ರಿಟೈರ್ ಆಗೋದ್ಮೇಲೂ ಬಿಡಲ್ಲ ಅಂತ, ಈ ಆಫೀಸರ್ಗೂ ಹೇಳಬೇಕು ರಿಟೈರ್ ಆಗೋದ್ಮೇಲೂ ಬಿಡೋದಿಲ್ಲ ಅಂತ ಹೇಳಬೇಕಿದ್ದೀನಿ. ದಿಸ್ ಇಸ್ ಬ್ಯಾಡ್. ನೀವು ಆ ಕೇಸನ್ನು ಹೆಂಗೆ ಪರ್ಸ್ಯೂ ಮಾಡಬೇಕೋ ಹಂಗೆ ಮಾಡಿ, ಕಾನೂನು ಪ್ರಕಾರ ಇದನ್ನು ಮಾಡಿ ಇನ್ವೆಸ್ಟಿಗೇಷನ್, ನಥಿಂಗ್ ರಾಂಗ್. ಅಲ್ಲಿ ಮೂಳೆ ಸಿಕ್ಕರೆ ತಗೊಳ್ಳಿ, ಮೂಳೆ ಮ್ಯಾಚ್ ಮಾಡಿಸಿ, ಯಾರದ್ದು ಅಂತ ನೋಡಿ, ಯಾರ್ದಾರು ತಪ್ಪಿದ್ರೆ ಕ್ರಮ ತಗೊಳ್ಳಿ, ತಪ್ಪಲ್ಲ. ಅದನ್ನು ಬಿಟ್ಟುಬಿಟ್ಟು ಈ ಕಡೆಗೆ ಹೋಗ್ತಾ ಇರೋದು ನೋಡಿದ್ರೆ ಒಬ್ಬ ಪರ್ಟಿಕ್ಯುಲರ್ ಆಫೀಸರು ಈಸ್ ಪ್ಲೇಯಿಂಗ್ ಎ ಗೇಮ್. ಕರ್ನಾಟಕದ ಜನರದ್ದು ಮುಖಕ್ಕೆ ಮಣ್ಣನ್ನು ಎರಚ್ತಾ ಇದ್ದಾರೆ ಅಂತ ನನ್ನ ಭಾವನೆ. ನೋಡೋಣ. ಎಸ್, ಪ್ರಧಾನಿ ನರೇಂದ್ರ ಮೋದಿಯವರ 75ನೇ ಹುಟ್ಟುಹಬ್ಬದ ಸಂಭ್ರಮ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಬಿಜೆಪಿ ನಾಯಕರು, ವಿಪಕ್ಷ ನಾಯಕರು ಸೇರಿದಂತೆ ಹಲವು ಗಣ್ಯರು ಶುಭಾಶಯವನ್ನು ಕೋರಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಶಶಿ ತರೂರ್ ಅವರು ಮೋದಿಗೆ ದೀರ್ಘ ಆರೋಗ್ಯವನ್ನ ಕರುಣಿಸಲಿ ಅಂತ ಕೋರಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹ ನಿನ್ನೆಯೇ ಕರೆ ಮಾಡಿ ಶುಭಾಶಯವನ್ನು ತಿಳಿಸಿದ್ದಾರೆ. ಆಸ್ಟ್ರೇಲಿಯಾ ಪ್ರಧಾನಮಂತ್ರಿ, ಇಟಲಿ, ನ್ಯೂಜಿಲೆಂಡು ಎಲ್ಲ ಯಾರ್ಯಾರೋ ಮಾಡಿದ್ದಾರೆ, ಅವರು ಪರಿಚಯ ಇರೋರೆಲ್ಲ ಮಾಡಿದ್ದಾರೆ. ಅದರಲ್ಲಿ ನಿಮ್ದೆಲ್ಲ 75 ವರ್ಷ ಆಗಿದೆ ಅಂತ ಒಂದಷ್ಟು ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟು. ಹೌದೌದು, ಕೊಟ್ಟಿದ್ದಾರೆ. ಒಳ್ಳೇದು, ಕೊಡ್ಲಿ ಬಿಡಿ, ತಪ್ಪೇನಿದೆ ಅಲ್ವೇ? ಒಳ್ಳೆಯದಾಗಲಿ. ಇನ್ನೂ ಅವ್ರದ್ದೊಂದು ಈ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರಲ್ಲಪ್ಪ ವಿಡಿಯೋ, ಏನೋ ಒಂದು ತಾಯಿದು, ಅದು ಬಿಹಾರದಲ್ಲಿ ಅದೇನೋ ಕಾಂಗ್ರೆಸ್ನವರೇ ಹಾಕ್ಕೊಂಡಿದ್ರಲ್ಲ, ಅದಕ್ಕೆ ಇವಾಗ ಪಾಟ್ನಾ ಹೈಕೋರ್ಟ್ ಹೇಳಿದೆ, ಮೊದಲು ಎಲ್ಲ ಪ್ಲಾಟ್ಫಾರ್ಮ್ ಸಾಮಾಜಿಕ ಜಾಲತಾಣದ ಇದರಿಂದ ಅದನ್ನು ತೆಗೀರಿ, ಅದನ್ನು ಫಸ್ಟ್ ತೆಗಿಬೇಕು ಅದನ್ನು ಅಂತ ಹೇಳಿದ್ದಾರೆ. ಇದು ಅವಮಾನ ಅಂತ BJPದು ವಾದ ಇತ್ತು ತಾಯಿಗೆ, ಅದು ಇವ್ರು ಅಲ್ಲ ಅಂತ ಇವ್ರು ವಾದ ಮಾಡ್ತಿದ್ರು. ಈಗ ಕಿತ್ತು ಬಿಸಾಕಿ ಅಂತ ಅಂದಿದ್ದಾರೆ. ಸೇಮ್ ತಕ್ಷಣ ಇವ್ರು ಹಾಕಿದ್ರಲ್ಲ ಒಂದು ಸೋನಿಯಾ ಗಾಂಧಿದೇನೋ, ಅದನ್ನು ನೀವು ಮರ್ಯಾದೆ ಇದ್ರೆ ನೀವೇ ತೆಗಿಬೇಕು, ಕೋರ್ಟ್ ಕೈಲಿ ಹೇಳಿಸ್ಕೋಬಾರ್ದು. ಅವಾಗ ಇವ್ರಿಗೆ ಹೆಂಗಾಯ್ತು ಅದೇ ಸೇಮ್ ಅಲ್ವೇ? ನೀವು ತೆಗಿಬೇಕು, ತೆಗೆದು ನಿಮ್ಮ ದೊಡ್ಡತನ ನೀವು ತೋರಿಸಿ ನೋಡೋಣ. ನೀವು ಮಾತ್ರ ಬಿಟ್ಕೊತೀವಿ. BJP ಅವ್ರಿಗೆ ಒಂದು ಮನೋಸ್ಥಿತಿ ಇದೆ, ನಾನು ಯಾರಿಗೆ ಬೇಕಾದ್ರೂ ಬೈಬೋದು, ನನ್ನನ್ನು ಯಾವನು ಬೈಯೋಂಗಿಲ್ಲ ಅನ್ನೋ ಥರ. ಅದು ಹೆಂಗಾಗತ್ತೆ? ನೀವು ತೆಗೀರಿ ಅದನ್ನು ಇದ್ದರೆ. ಇನ್ನುವೇ ಹೈಕೋರ್ಟ್ ಆದೇಶ ನಿಶ್ಚಿತವಾದಿ ಕಾಂಗ್ರೆಸ್ದೇ ಅಲ್ಲ, ಅದು ನಿಮಗೂ ಸೇರೇ ಇರಬೇಕು. ಎಸ್. ಇನ್ನು ಉತ್ತರ ಕರ್ನಾಟಕದಲ್ಲಿ ಅದೇನೋ ಜಿಲ್ಲೆ ಬ್ಯಾಂಕ್ ದರೋಡೆ ಇನ್ನೊಂದು ಯಾವುದೋ ಆದಂಗಿದೆ. ವಿಜಯಪುರದ ಜಿಲ್ಲೆಯ ಚಡಚಣಪಟ್ಟಣದ SBI ಶಾಖೆಗೆ ನುಗ್ಗಿದ್ದಾರೆ. ಪಿಸ್ತೂಲ್ ತೋರಿಸಿ ಸಿಬ್ಬಂದಿನ ಕಟ್ಟಾಕಿ ಚಿನ್ನ ದರೋಡೆ ಮಾಡಿದ್ದಾರೆ. ಹಣ ಚಿನ್ನ ಇಲ್ಲ, 1 ಕೋಟಿ ದುಡ್ಡು, ಒಂದು 20 kg ಚಿನ್ನ ಇಲ್ಲ, ಗ್ರಾಹಕರದೆಲ್ಲ ಕೈಕಾಲು ಕಟ್ಟಾಕಿ ಎಲ್ಲ ಮಾಡಿದ್ದಾರೆ. ಆಮೇಲೆ ಅದೆಲ್ಲೋ ಹೋಗ್ತಾ ಇದ್ದಾಗ ಒಂದು ಕಾರ್ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಜನ ನಿಲ್ಲಿಸಿದ್ದಾರೆ. ಆ ಕಾರಲ್ಲಿ ಒಂಚೂರು ಏನೋ ಸಿಕ್ಕಾಕೊಂಡ್ಬಿಟ್ಟಿದೆ. ಕಾರು ಸಿಕ್ಕಾಕೊಂಡಿದೆ. ಕಾರಲ್ಲಿ ಏನೋ ಒಂಚೂರು ಚಿನ್ನನೋ ಏನೋ ಒಂದು 4 ಆಣಿ ದುಡ್ಡೋ 8 ಆಣಿ ದುಡ್ಡೋ ಏನೋ ಸಿಕ್ಕಿದೆ. ಏನೋ ಒಂದು 8 ಆಣಿ ಇರಬೇಕು ಮೋಸ್ಟ್ಲಿ, ಸಿಕ್ಕಿದೆ. ಎಷ್ಟೋ ₹1 ಸಿಕ್ಕಿದೆಯಪ್ಪ ಓಲಿ. ಈಗ ಸಿಗರ್ನೆ ಬಂಧಿಸ್ತೀವಿ ಅಂತಲೇ. ಹೌದು, ಇದು ಬಂಧಿಸೋಂಗೆ ಇದ್ದಂಗಿದೆ ಕೇಸ್ ನೋಡಿದ್ರೆ ಇದು. ಅದಕ್ಕೆ 4-6 ದಿನ ಮುಂಚೆನೆ ಬಂದು ಯಾರ್ಯಾರು ಎಷ್ಟೊತ್ತಿಗೆ ಇರ್ತಾರೆ ಈವ್ನಿಂಗ್ ಟೈಮು ಅಂತೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಹೋಗಿದ್ದಾರೆ. ಅದು ಯಾರೋ ಗೊತ್ತಿರೋರೆ, ಇನ್ಸೈಡ್ ಇಂದಾನು ಇನ್ಫಾರ್ಮೇಶನ್ ಬಂದಿದೆ ಇದು. ಪ್ಲಸ್ ಹೊರಗಡೆಯವರು ಇನ್ವಾಲ್ವ್ ಆಗಿದ್ದಾರೆ, ಎಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಯಾಕಂದ್ರೆ ಕ್ಲೋಸಿಂಗ್ ಟೈಮ್ 20 kg ಅಷ್ಟು ಚಿನ್ನ ಇರುತ್ತೆ ಬ್ಯಾಂಕಲ್ಲಿ ಸಂಗ್ರಹ ಆಗಿದೆ. ಎಲ್ಲ ಗ್ರಾಹಕರು ಇಟ್ಟಿರೋದು, ಅಡಮಾನ ಮಾಡಿರ್ತಾರೆ. ಅಥವಾ ಈಗೆಲ್ಲ ಗೋಲ್ಡ್ ಲೋನ್ ಎಲ್ಲ ಇದೆಯಲ್ಲ, ಅದಿರ್ಬೋದು, ಅಥವಾ ಲಾಕರ್ಲ್ಲಿ ಇಡ್ಬೋದು, ಮತ್ತೊಂದು ಎಲ್ಲ ಗೊತ್ತಿರೋ ಇನ್ಫಾರ್ಮೇಶನ್ಸ್ ಇದು. ಹಾಗಾಗಿ ಇದು ಗೊತ್ತಿರೋರದ್ದೇ ವ್ಯವಹಾರ. ಲಾಕರ್ ಕತೆ ಏನಾಗಿದೆ ಅನ್ನೋದನ್ನ ಪಾಪ ಹೇಳ್ತಿಲ್ಲ ಅಂತ ಗ್ರಾಹಕರು ಹೇಳ್ತಾರೆ. ಆಮೇಲೆ ತುಂಬ ಗಾಬರಿ ಆಗ್ಬೇಕಲ್ಲ, ಬ್ಯಾಂಕ್ ವಿಲ್ ಹ್ಯಾವ್ ಟು ಬಿ ಆನ್ಸರಬಲ್. ಅದು ಜವಾಬ್ದಾರಿ ಅವ್ರದ್ದೇ. ತಗೋಬೇಕು, ಬೇರೆ ದಾರಿ ಇಲ್ಲ, ಇನ್ನೇನಾಗತ್ತೆ ಅಲ್ಲಿ. ಬಟ್ ಡಿಕ್ಲರೇಷನ್ ಕರೆಕ್ಟ್ ಇರಬೇಕಷ್ಟೇ ಎಲ್ಲ. ಹಿಂದೆ ಒಂದು ಬ್ಯಾಂಕಲ್ಲಿ ಮ್ಯಾನೇಜರ್ದೇ ಪಾತ್ರ ಇತ್ತು, ಇದರಲ್ಲಿ ಏನಾಗುತ್ತೆ ನೋಡಬೇಕು ಸರ್. ಗೊತ್ತಿಲ್ಲ, ಡೋಂಟ್ ನೋ. ಕಾಂಟ್ ಸೇ ಅಲ್ಲೊಂದು ಮ್ಯಾನೇಜರ್ ಆಗಿತ್ತು ಅಂತ ಇಲ್ಲೂ ಮ್ಯಾನೇಜರ್ಗೆ ಹೇಳ್ಬಿಡ್ತೀರಾ ನೀವು? ಹಂಗೆಲ್ಲ ಹೇಳಕ್ ಬರಲ್ಲ. ನೋಡೋಣ, ಅಲ್ಲಿ ಕೇಸ್ ಇದಾಗಲಿ, ರಿಸಾಲ್ವ್ ಆಗತ್ತದು. ನೋಡೋಣ ಎಲ್ಲಿ ಹೋಗ್ತಾರೆ. ಬಟ್ BJP ಅವ್ರು ಹೇಳಿದಾರಪ್ಪ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ಯಪ್ಪ. ಹೇಳಿದ ತಕ್ಷಣ ಮುಗಿದೋಯ್ತು. ಹೇಳಿದ್ರಲ್ರಿ, ಅವ್ರು ಹೇಳಿದ್ಮೇಲೆ ಮುಗಿದೋಯ್ತು. ಹಾಗಿದ್ರೆ ಅವರ ಅವಧಿಯಲ್ಲಿ ಯಾವ ಬ್ಯಾಂಕ್ ದರೋಡೆನೂ ಆಗೇ ಇರಲಿಲ್ಲ. ಆಗಿರಲಿ, ಕಾನೂನು ವ್ಯವಸ್ಥೆ ಚೆನ್ನಾಗಿತ್ತು ಅಷ್ಟೇ, ಅದು ಮುಗಿದೋಯ್ತು. ಹೇಳಿದ್ಮೇಲೆ ಆಗೋಯ್ತು, ಬಾಯಿ ಮುಚ್ಕೊಂಡು ಒಪ್ಕೋಬೇಕು. ಉತ್ತರ ಪ್ರದೇಶದಲ್ಲಿ ಕಡೆ ಎಲ್ಲ ಮನೆ ಮುಂದೆ ನಿಂತ್ಕೊಂಡು ಗುಂಡೋಡಿತಾರೆ. ಅದೇನದು
ಸುಮ್ಮನೆ ಬಿಡ್ತಾ ಇರೋದು ರೈಲನ್ನು. ಅದೇ ಈಗ ಗುಂಡಿಗೆ ಬಿಟ್ಟಂಗೆ ರೈಲು. ಸುತ್ಕೊಳ್ಳೋರಿದ್ರೆ ಇವು ಗುಂಡಿ ಬುರುಡೆಗಳೇ. ಎಸ್.